ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ಇನ್ವೆಸ್ಟರ್ಗೂ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಇದನ್ನ ನಾನು ಆಲ್ಮೋಸ್ಟ್ ಎವ್ರಿ 3 ಮಂತ್ಸ್ ಅಥವಾ 6 ಮಂತ್ಸ್ ಒನ್ಸ್ ಕವರ್ ಮಾಡ್ತಾನೆ ಇರ್ತೀನಿ. ನೋಡೋಣ ಏನದು ಇಂಪಾರ್ಟೆಂಟ್ ವಿಷಯ, ಯಾಕಿದು ಇಂಪಾರ್ಟೆಂಟ್, ನಾವೇನ್ ಮಾಡಬೇಕು, ಏನೆಲ್ಲ ಚೆಕ್ ಮಾಡಬೇಕು, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ವೆಲ್ತೋರಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ ಹಲವು ವಿಡಿಯೋಗಳು ಬರ್ತಿದ್ದಾವೆ, ಇನ್ನು ಹಲವು ವಿಡಿಯೋಗಳು ಬರೋದಿದ್ದಾವೆ. ಹಾಗೆ NSE IPO ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದ್ವಿ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಇದನ್ನು ಸಹ ನೋಡಿ. ಇದರ ಲಿಂಕ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ನ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಸಿಗುತ್ತೆ. ಇಲ್ಲೇ ಪೋಸ್ಟ್ ಹತ್ರ ಬಂದ್ರೆ ಇಲ್ಲಿ ಹಾಕಿದೀವಿ, ನೀವು ಇಲ್ಲಿ ನೋಡಬಹುದು, ಇಲ್ಲಿದೆ ನೋಡಿ. ಜೊತೆಗೆ ವಿಡಿಯೋದ ಬಗ್ಗೆ ಅಭಿಪ್ರಾಯವನ್ನು ಕೂಡ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಏನೋ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡ್ತೀನಿ ಲಿಂಕ್ ಅನ್ನು. ಇನ್ ಕೇಸ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಇರುತ್ತೆ, ನೋಡಬಹುದು. ಏನೋ ಇವತ್ತಿನ ಟಾಪಿಕ್ ಕಡೆ ನಾವು ಬರೋದಾದ್ರೆ ಗೆಳೆಯರೆ, ಈ ವಾರದಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಬ್ಬ ಶುರುವಾಗ್ತಿದೆ. ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಸ್ಟಾಕ್ ಮಾರ್ಕೆಟ್ ಹಬ್ಬ ಅಂದ್ರೆ ಯಾವ್ದು ಅಂತ ಗೊತ್ತಿದೆ. ಬಟ್ ಯಾರಾದ್ರೂ ಹೊಸಬ್ರಿದ್ರೆ ಇದೇನಪ್ಪ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಹಬ್ಬ ಇರುತ್ತೆ ಅಂತ ಅಂದ್ಕೊಳ್ಬಹುದು. ಬಟ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗೆ ಹಬ್ಬ ಅಂದ್ರೆ ಆ ಕಂಪನಿಗಳ ರಿಸಲ್ಟ್ಸ್. ಯಾಕಂದ್ರೆ ರಿಸಲ್ಟ್ ಸೀಸನ್ ಶುರುವಾಯ್ತು ಅಂದ್ರೆ ಯಾವ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೋ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು, ಯಾವ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ವೋ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ಬೋದು. ಬಿಗ್ ರಿಯಾಕ್ಷನ್ ಗಳಿಗೆ ಕಾರಣ ಆಗುತ್ತೆ ರಿಸಲ್ಟ್ಸ್. ಯಾಕಂದ್ರೆ ಯಾವುದೇ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂದ್ರೆ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರ್ಬೇಕು. ಬಿಸ್ನೆಸ್ ಅಲ್ಲಿ ಗ್ರೋತ್ ಇದೆಯಾ ಅದನ್ನೇ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋದು. ಕೆಲವು ಸಲ ಮಾರ್ಕೆಟ್ ಇನ್ನು ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟಿರುತ್ತೆ. ಅಂತ ಸಂದರ್ಭದಲ್ಲಿ ರಿಸಲ್ಟ್ ಬಂದಾಗ ರಿಯಾಕ್ಷನ್ ಬರದೇ ಇರಬಹುದು. ಹಾಗೆ ಕೆಲವು ಸಲ ರಿಯಾಕ್ಟ್ ಮಾಡಿರೋದೇ ಇಲ್ಲ, ಈವನ್ ರಿಸಲ್ಟ್ ಬಂದಾಗ್ಲೂ ರಿಯಾಕ್ಟ್ ಮಾಡಲ್ಲ. ಬಿಕಾಸ್ ಯಾವುದೋ ಒಂದು ಟ್ರಿಗರ್ ಪಾಯಿಂಟ್ ಗೆ ಕಾಯ್ತಾ ಇರುತ್ತೆ ಸ್ಟಾಕ್. ಬಟ್ ಒಂದು ವಿಷಯ ನೆನಪಿರ್ಲಿ, ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ, ಆ ಕಂಪನಿಯ ಮ್ಯಾನೇಜ್ಮೆಂಟ್ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ಸ್ಟಾಕ್ ಪ್ರೈಸ್ ಇವತ್ತಲ್ಲ ನಾಳೆ ಅಪ್ರಿಶಿಯೇಟ್ ಆಗುತ್ತೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ ಇರಬೇಕಾಗುತ್ತೆ. ಜೊತೆಗೆ ನಾನು ಈ ವಿಡಿಯೋದಲ್ಲಿ ರಿಸಲ್ಟ್ ಅನ್ನ ಎಲ್ಲಿ ನೋಡಬೇಕು, ಹಾಗೆ ಯಾವೆಲ್ಲ ಮೆಟ್ರಿಕ್ಸ್ ಅನ್ನ ನೋಡಬೇಕು, ಕೀ ಮೆಟ್ರಿಕ್ಸ್ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ರಿಸಲ್ಟ್ ಅನಾಲಿಸಿಸ್ ಮಾಡೋ ಒಂದು ಶಾರ್ಟ್ ಕಟ್ ಅನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮೇ ಬಿ ನಿಮ್ಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಈ ವಿಷಯಗಳು. ಮೊದಲಿಗೆ ರಿಸಲ್ಟ್ ಸೀಸನ್ ಶುರುವಾಯ್ತು ಅಂದ್ರೆ ಇನ್ವೆಸ್ಟರ್ ಗಳಿಗೂ ಕೂಡ ರಿವಾರ್ಡ್ಸ್ ಅನ್ನ ಕಂಪನಿಗಳು ಕೊಡಬಹುದು. ಯಾವ ಮೂಲಕ? ಮೊದಲನೇದಾಗಿ ಡಿವಿಡೆಂಡ್ ಕೊಡೋ ಮೂಲಕ. ಕಂಪನಿಗಳು ತಮ್ಮ ಪ್ರಾಫಿಟ್ ನ ಒಂದಷ್ಟು ಭಾಗವನ್ನ ಇನ್ವೆಸ್ಟರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತವೆ. ರಿಸಲ್ಟ್ ಸೀಸನ್ ಅಂದ್ರೆ ಡಿವಿಡೆಂಡ್ಸ್ ಸಿಗುವಂತ ಸಾಧ್ಯತೆಗಳಿರುತ್ತೆ. ಎಲ್ಲ ಕಂಪನಿಗಳು ಡಿವಿಡೆಂಡ್ ಕೊಡೋದಿಲ್ಲ. ಕೆಲವು ಕಂಪನಿಗಳು ಕೊಡ್ತವೆ, ಕೆಲವು ಕಂಪನಿಗಳು ಕೊಡೋದಿಲ್ಲ. ಜೊತೆಗೆ ಕೆಲವು ಕಂಪನಿಗಳು ಕೊಟ್ಟರು 1 ರೂಪಾಯಿ 2 ರೂಪಾಯಿ ಕೊಡ್ತಾರೆ. ಬಟ್ ಅಷ್ಟಲ್ಲಿ ಏನಾಗುತ್ತೆ ಅಂತ ಅಂದ್ಕೊಳ್ಬಹುದು. ಮೇ ಬಿ 5, 10, 20, 50 ಕ್ವಾಂಟಿಟೀಸ್ ಅನ್ನ ಇಟ್ಕೊಂಡಿರೋರ್ಗೆ. ಬಟ್ ಕೋಟ್ಯಂತರ ಷೇರುಗಳನ್ನ ಇಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್. ಫಾರ್ ಎಕ್ಸಾಂಪಲ್ 1 ಲಕ್ಷ ಕ್ವಾಂಟಿಟಿ ಇದೆ ಅಂದ್ರೆ 1 ರೂಪಾಯಿ ಕೊಟ್ಟರು 1 ಲಕ್ಷ ರೂಪಾಯಿ ಬರುತ್ತೆ. 1 ಕೋಟಿ ಇದೆ ಅಂದ್ರೆ 1 ರೂಪಾಯಿ ಕೊಟ್ಟರು 1 ಕೋಟಿ ರೂಪಾಯಿ ಬರುತ್ತೆ. ಸೊ ಹಾಗಾಗಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಈವನ್ ಸಿಂಗಲ್ ರೂಪಿ ಕೂಡ. ಡಿವಿಡೆಂಡ್ಸ್ ಅನ್ನ ಕೊಡಬಹುದು. ಇದ್ರ ಜೊತೆಗೆ ಬೋನಸ್ ಶೇರ್ಗಳು. ರಿಸಲ್ಟ್ ಸೀಸನ್ ಅಲ್ಲಿ ಒಂದಲ್ಲ ಒಂದು ಕಂಪನಿ ಬೋನಸ್ ಶೇರ್ಗಳನ್ನ ಅನೌನ್ಸ್ ಮಾಡೇ ಮಾಡ್ತವೆ. ಸೊ ಬೋನಸ್ ಶೇರ್ಗಳು ಸಿಗಬಹುದು. ಹಾಗೆ ಬೋನಸ್ ನ ಅಡ್ವಾಂಟೇಜ್ ನಮಗೆ ಇಮಿಡಿಯೇಟ್ಲಿ ಆಗೋದಿಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಬೋನಸ್ ಇಂದ ಅಡ್ವಾಂಟೇಜ್ ಏನೇ ಆಗೋದಿಲ್ಲ. ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಸೇಮ್ ರೇಷಿಯೋದಲ್ಲಿ ಅಡ್ಜಸ್ಟ್ ಆಗುತ್ತೆ. ಬಟ್ ನಮಗೆ ಬೋನಸ್ ನ ಅಡ್ವಾಂಟೇಜ್ ಸಿಗೋದು 5 ವರ್ಷ 10 ವರ್ಷ 15 ವರ್ಷ ಓಲ್ಡ್ ಮಾಡಿದಾಗ. ಬೋನಸ್ಗಾಗಿ ಶೇರ್ಗಳನ್ನ ತಗೊಳಕ್ ಆಗೋದಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದು ಖಂಡಿತ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇನ್ನು ನೆಕ್ಸ್ಟ್ ಸ್ಟಾಕ್ ಸ್ಪ್ಲಿಟ್ ಆಗ್ಬೋದು. ಸೊ ಈ ಎಲ್ಲ ಕಾರ್ಪೊರೇಟ್ ಆಕ್ಷನ್ಗಳು ಕೂಡ ರಿಸಲ್ಟ್ ನ ಜೊತೆನೆ ಸಿಗತ್ವೆ. ಇನ್ನು ರಿಸಲ್ಟ್ ಅನ್ನ ನಾವು ಎಲ್ಲಿ ಚೆಕ್ ಮಾಡಬಹುದು? ತುಂಬಾ ಜನ ಹೊಸಬ್ರಿಗೆ ಇದು ಗೊತ್ತಿಲ್ಲದೆ ಇರಬಹುದು. ನಮ್ಮ ಚಾನಲ್ ನ ರೆಗ್ಯುಲರ್ ಆಗಿ ನೋಡೋರ್ಗೆ ಖಂಡಿತ ಇದರ ಅರಿವಿರುತ್ತೆ. ಯಾಕಂದ್ರೆ ನಾನು ಪದೇ ಪದೇ ಇದನ್ನ ಕವರ್ ಮಾಡ್ತಾನೆ ಇರ್ತೀನಿ. ನೋಡೋಣ, ಅದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿದ್ರೆ ಮಾತ್ರ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಏನೋ ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ನೀವು ಜಸ್ಟ್ ಗೂಗಲ್ ಅಲ್ಲಿ BSc ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದ್ರೆ ಸಾಕು. BSc ರಿಸಲ್ಟ್ ಕ್ಯಾಲೆಂಡರ್ ಫಸ್ಟ್ ಲಿಂಕ್ ಬರುತ್ತೆ, ಫೋರ್ತ್ ಕಮಿಂಗ್ ರಿಸಲ್ಟ್ಸ್ ಅಂತ. ಈ ಲಿಂಕ್ ಅನ್ನ ನೀವು ಓಪನ್ ಮಾಡಿದ್ರೆ ಇಲ್ಲಿಗೆ ಬರ್ತೀರಿ, ರಿಸಲ್ಟ್ ಪೇಜ್ ಗೆ ಬರ್ತೀರಿ. ಯಾವೆಲ್ಲ ಕಂಪನಿಗಳ ರಿಸಲ್ಟ್ಸ್ ಯಾವತ್ತಿದೆ ಅನ್ನುವಂತ ಮಾಹಿತಿ ಇಲ್ಲಿರುತ್ತೆ, ನೋಡಬಹುದು. ಬ್ಲೂ ಗಾರ್ಡ್ 4th ಜುಲೈ ಅಂದ್ರೆ ಇವತ್ತೇ ರಿಸಲ್ಟ್ ಇದೆ. ಇನ್ನು ಬೇತಾಳ 6th ಜುಲೈ ಇದೆ. ಸ್ಟೆಲ್ಲಂಟ್ 6th ಜುಲೈ ಇದೆ. ಹೀಗೆ ಕಂಪನಿಗಳ ಡೇಟ್ಸ್ ಇಲ್ಲಿ ಅನೌನ್ಸ್ ಆಗಿರುತ್ತೆ. ನಮಗೆ ಮೇಜರ್ ಕಂಪನಿಗಳ ರಿಸಲ್ಟ್ ಅನೌನ್ಸ್ ಆಗೋದು ಯಾವತ್ತಿಂದ ಅಂತ ನೋಡೋದಾದ್ರೆ ಆನಂದ್ ರತಿ ವೆಲ್ತ್ ನೋಡಬಹುದು, 9ನೇ ತಾರೀಕು ರಿಸಲ್ಟ್ ಇದೆ. ಅದರ ಜೊತೆಗೆ GM ಬ್ರೇವರೀಸ್ ಇದು 9ನೇ ತಾರೀಕಿದೆ. TCS ನ ರಿಸಲ್ಟ್ 9ನೇ ತಾರೀಕಿದೆ.
ಜೊತೆಗೆ ರಿಸಲ್ಟ್ ಸಂದರ್ಭದಲ್ಲಿ ಆ ಸೆಕ್ಟರ್ ನ ಮೇಜರ್ ಕಂಪನಿಯ ರಿಸಲ್ಟ್ ಯಾವತ್ತಿರುತ್ತೆ ಅವತ್ತು ಆ ಸೆಕ್ಟರ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. TCS ನ ರಿಸಲ್ಟ್ ಓಲ್ IT ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅದೇ ರೀತಿ HDFC ಬ್ಯಾಂಕ್ ನ ರಿಸಲ್ಟ್ ಓಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. TCS ನ ರಿಸಲ್ಟ್ ಇದೆ 9ನೇ ತಾರೀಕು. 9ನೇ ತಾರೀಕಿಂದ ಅಫಿಷಿಯಲ್ ಆಗಿ ದೊಡ್ಡ ದೊಡ್ಡ ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಪೇಜ್ಗೆ ಬಂದ್ರೆ ಇಲ್ಲಿ ನೋಡಬಹುದು ಅವಾಂಟೆಲ್ ಇದೆ 11ನೇ ತಾರೀಕು, LTM ಇದೆ 11ಕ್ಕೆ, 13ನೇ ತಾರೀಕು HCL ಟೆಕ್ ಇದೆ, ICICI AMC ಇದೆ, LTTS ಇದೆ 14ನೇ ತಾರೀಕು, ಏಂಜಲ್ ಒನ್ ಇದೆ 15ನೇ ತಾರೀಕು, HDB ಫೈನಾನ್ಷಿಯಲ್ ಸರ್ವಿಸಸ್ 15ನೇ ತಾರೀಕಿದೆ, HDFC AMC ಇದು ಕೂಡ 15 ಇದೆ, HDFC ಲೈಫ್ ಕೂಡ ಇದೆ, ICICI ಜನರಲ್ ಇನ್ಶೂರೆನ್ಸ್, ICICI ಪ್ರೋ 15ನೇ ತಾರೀಕು. ಇವೆಲ್ಲ ಕಂಪನಿಗಳು ಹೋಗ್ತಾ ಇರುತ್ತೆ. ಲಿಸ್ಟ್ ದೊಡ್ಡದಾಗಿದೆ, 8 ಪೇಜ್ ಇದೆ. 8 ಪೇಜ್ ಅಂದ್ರೆ ಒಂದ್ ಪೇಜ್ ಅಲ್ಲಿ 20 ರಿಸಲ್ಟ್ಸ್ ಇದೆ, ಅಂದ್ರೆ 20 ಲೈನ್ಸ್ ಇದೆ. 8 ಪೇಜ್ ಅಂದ್ರೆ 160 ಕಂಪನೀಸ್ ಈಗಾಗಲೇ ತಮ್ಮ Q1 ರಿಸಲ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಇನ್ನು ಸಾವಿರಾರು ಕಂಪನಿಗಳು ಅನೌನ್ಸ್ ಮಾಡೋದಿದೆ. ಹಾಗೆ ನೀವು ಯಾವುದೇ ಕಂಪನಿಯ ರಿಸಲ್ಟ್ ವೆಯ್ಟ್ ಮಾಡ್ತಿದ್ದೀರಿ ಅಂದ್ರೆ ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇನ್ಫೋಸಿಸ್ ಹಾಕ್ತೀನಿ. ಇನ್ಫೋಸಿಸ್ ಏನಾದರೂ ಡೇಟ್ ಅನೌನ್ಸ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ರೆ ನೋಡ್ಬೋದು, ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ TCS ಹಾಕ್ತೀನಿ, ಯಾಕಂದ್ರೆ TCS ಈಗಾಗಲೇ ಅನೌನ್ಸ್ ಮಾಡಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಸಬ್ಮಿಟ್ ಕೊಡ್ತೀನಿ. ನಾನು ಇಲ್ಲಿ ನೋಡ್ಬೋದು 9th ಜುಲೈ TCS ನ ರಿಸಲ್ಟ್ ಇದೆ. ಇನ್ ಕೇಸ್ ಆ ಕಂಪನಿ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಅಂದ್ರೆ ಅದಿಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು HDFC ಬ್ಯಾಂಕ್ ಹಾಕೋಣ, ನೋಡೋಣ ಏನಾದರೂ ಅನೌನ್ಸ್ ಆಗಿದೆಯಾ ಅಂತ. HDFC ಬ್ಯಾಂಕ್ ಹೌದು ನೋಡ್ಬೋದು 18ನೇ ತಾರೀಕಿದೆ HDFC ಬ್ಯಾಂಕ್ ನ ರಿಸಲ್ಟ್. ಯೂಶುವಲಿ HDFC ಬ್ಯಾಂಕ್ ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, 18 ಜುಲೈ ಶನಿವಾರನೇ ಇದ್ರೂ ಇರಬಹುದು. ಈ ರೀತಿ ನೀವು ಸ್ಪೆಸಿಫಿಕ್ ಕಂಪನಿಯ ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು. ನೀವು ಮಾಡಬೇಕಾಗಿರೋದೇನೆಂದ್ರೆ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನೀಸ್, ನೀವು ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅದರ ರಿಸಲ್ಟ್ ಯಾವತ್ತಿದೆ, ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಯ ಸೆಕ್ಟರ್ಸ್ ಅಥವಾ ಯಾವೆಲ್ಲ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಆ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿಯ ರಿಸಲ್ಟ್ ಯಾವತ್ತಿದೆ, ಇದನ್ನ ಮಿಸ್ ಮಾಡದೆ ನೀವು ನೋಟ್ ಮಾಡ್ಕೊಳ್ಬೇಕು. ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಹಾಕೊಳ್ಳಿ, ಮೊಬೈಲ್ ಅಲ್ಲೇ ಬರುತ್ತೆ ಶೀಟ್ಸ್, ಗೂಗಲ್ ಶೀಟ್ಸ್. ನಿಮ್ ಕಂಪನಿ ರಿಸಲ್ಟ್ ಯಾವತ್ತಿದೆ, ಜೊತೆಗೆ ಆ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿ. ನೀವು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ HDFC ಬ್ಯಾಂಕ್. ಇನ್ ಕೇಸ್ PSU ಬ್ಯಾಂಕ್ ನೋಡ್ತೀರಿ ಅಂದ್ರೆ ಅದರಲ್ಲಿ ಮಾರ್ಕೆಟ್ ಲೀಡರ್ SBI. ಅವುಗಳ ರಿಸಲ್ಟ್ ನೋಡಿದ್ರೆ ನಿಮ್ಗೆ ನಿಮ್ಮ ಕಂಪನಿಯ ರಿಸಲ್ಟ್ ಯಾವ ರೀತಿ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಎಕ್ಸಾಕ್ಟ್ ಸೇಮ್ ಇಲ್ಲದೆ ಇರ್ಬೋದು, ಬಟ್ ಒಂದು ಐಡಿಯಾ ಬರುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಹಾಗೂ ಆ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿಗಳು, ನೀವು ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಅವನ್ನ ಸ್ಟಡಿ ಮಾಡಬೇಕು. ಯಾಕಂದ್ರೆ ಸೆಕ್ಟರ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನೋ ಬಗ್ಗೆ ಐಡಿಯಾ ಬರುತ್ತೆ. ಸೊ ರಿಸಲ್ಟ್ ಬೇಕು ಅಂದ್ರೆ BSc ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿ, ಮೊದಲನೇ ಲಿಂಕ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೇಟ್ಸ್ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಕಾಣ್ತಿಲ್ಲ ಅಂದ್ರೆ ಸರ್ಚ್ ಮಾಡಿ. ಇನ್ ಕೇಸ್ ಬಂದಿಲ್ಲ ಅಂದ್ರೆ ಇನ್ನು ಡೇಟ್ ಅನೌನ್ಸ್ ಆಗಿರೋದಿಲ್ಲ, ಬಂದ್ರೆ ಡೇಟ್ ಅನ್ನ ತೋರಿಸುತ್ತೆ ಯಾವತ್ತು ಅಂತ ನೋಟ್ ಮಾಡ್ಕೊಳ್ಳಿ. ಇನ್ನು ಯಾವೆಲ್ಲ ಮೆಟ್ರಿಕ್ಸ್ ಅನ್ನ ಚೆಕ್ ಮಾಡಬೇಕು, ಕಂಪಲ್ಸರಿ ಜನರಲ್ ಆಗಿ ನೋಡೋದಾದ್ರೆ ಯಾವೆಲ್ಲ ಮೆಟ್ರಿಕ್ಸ್ ಅನ್ನ ನೋಡಬೇಕು. ಯಾಕಂದ್ರೆ ಇಲ್ಲಿ ಸೆಕ್ಟೋರಲ್ ವೈಸ್ ಚೆಕ್ ಮಾಡುವಾಗ ಕೆಲವೊಂದು ಮೆಟ್ರಿಕ್ಸ್ ಅನ್ನ ನೋಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೋಡ್ತೀರಿ ಅಂದ್ರೆ ಅಲ್ಲಿ NPA ರೇಷಿಯೋಸ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಯಾವುದೋ ಒಂದು ರಿಟೇಲ್ ಸೆಕ್ಟರ್ ನ ಕಂಪನಿಯ ರಿಸಲ್ಟ್ ನೋಡ್ತಿದ್ದೀರಿ ಅಂದ್ರೆ ಅಲ್ಲಿ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಕೆಲವೊಂದು ಸ್ಪೆಸಿಫಿಕ್ ಸೆಕ್ಟೋರಲ್ ಮೆಟ್ರಿಕ್ಸ್ ಇರುತ್ತೆ. ಬಟ್ ಜನರಲ್ ಆಗಿ ಕೆಲವೊಂದು ವಿಷಯಗಳನ್ನ ಪ್ರತಿ ಕಂಪನಿಯಲ್ಲೂ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಅದನ್ನ ನಾನಿಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ಯಾವ ರೇಷಿಯೋ ಚೆಕ್ ಮಾಡಬೇಕು ಅಂತ ಈಗಾಗಲೇ ನಾನು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಸಿಗುತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ಅಲ್ಲಿ ಆ ವಿಡಿಯೋ ಸಿಗುತ್ತೆ, ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಯಾವುದೇ ಸೆಕ್ಟರ್ ನಲ್ಲಿ ಇರ್ಲಿ ಇವಿಷ್ಟು ವಿಷಯ ನೆನಪಿರ್ಲಿ, ಈ 7 ಪಾಯಿಂಟ್ಸ್. ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ ಈ ಪಿಕ್ಚರ್ ನ. ಮೊದಲಿಗೆ ರೆವಿನ್ಯೂ ಪ್ಲಸ್ ವಾಲ್ಯೂಮ್ ಗ್ರೋತ್ ಟ್ರೆಂಡ್ ಯಾವ ರೀತಿ ಇದೆ, ಡಿಮಾಂಡ್ ಚೆನ್ನಾಗಿದೆಯಾ, ಇಂಪ್ರೂವ್ ಆಗ್ತಿದ್ಯಾ, ಇದನ್ನ ಚೆಕ್ ಮಾಡ್ಕೊಳ್ಬೇಕು. ರೆವಿನ್ಯೂ ಅಂಡ್ ವಾಲ್ಯೂಮ್ ಗ್ರೋತ್. ರೆವಿನ್ಯೂ ಗ್ರೋತ್ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಯಾವ ರೀತಿ ಟ್ರೆಂಡ್ ಇದೆ. ವಾಲ್ಯೂಮ್ ಗ್ರೋತ್ ವರ್ಸಸ್ ಪ್ರೈಸ್ ಗ್ರೋತ್, ಆರ್ಗ್ಯಾನಿಕ್ ಗ್ರೋತ್ ಅಥವಾ ಬೇರೆ ಏನಾದ್ರೂ ಕಾರಣಕ್ಕೆ ಅಂದ್ರೆ ಅದರ್ ಇನ್ಕಮ್ ಕಾರಣಕ್ಕೆ ಏನಾದ್ರೂ ರೆವಿನ್ಯೂ ಗ್ರೋ ಆಗಿದೆಯಾ, ಮಾರ್ಕೆಟ್ ಶೇರ್ ಟ್ರೆಂಡ್ಸ್ ಯಾವ ರೀತಿ ಇದೆ, ಇದನ್ನ ನೀವು ಆಲ್ಮೋಸ್ಟ್ ಪ್ರತಿ ಕಂಪನಿಯಲ್ಲೂ ಕೂಡ ಅಪ್ಲೈ ಮಾಡಬಹುದು. ಏನು ಮಾರ್ಜಿನ್ಸ್, ಗ್ರಾಸ್, ಎಬಿಡಾ, ಪ್ಯಾಟ್ ಮಾರ್ಜಿನ್ಸ್, ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗ್ತಿದೆಯಾ ಅನ್ನೋದನ್ನ ತೋರಿಸುತ್ತೆ ಇದು. ಗ್ರಾಸ್ ಮಾರ್ಜಿನ್, ಎಬಿಡಾ ಅಂಡ್ ಎಬಿಡಾ ಮಾರ್ಜಿನ್, ಪ್ಯಾಟ್ ಅಂಡ್ ಪ್ಯಾಟ್ ಮಾರ್ಜಿನ್, ಮಾರ್ಜಿನ್ ಎಕ್ಸ್ಪಾನ್ಷನ್ ಆಗ್ತಿದೆಯಾ, ಕಾಂಟ್ರಾಕ್ಷನ್ ಆಗ್ತಿದೆಯಾ, ಅಂದ್ರೆ ಕಡಿಮೆ ಆಗ್ತಿದೆಯಾ ಮಾರ್ಜಿನ್ಸ್ ಅಥವಾ ಜಾಸ್ತಿ ಆಗ್ತಿದೆಯಾ. ಯಾಕಂದ್ರೆ ಇವುಗಳು ಸ್ಟಾಕ್ ಪ್ರೈಸ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ನಾವು ಇವುಗಳನ್ನ ನೋಡ್ಲೇಬೇಕು ಎವ್ರಿ ಸೆಕ್ಟರ್ ಅಲ್ಲಿ, ಎವ್ರಿ ಕಂಪನಿಯಲ್ಲಿ. ಇನ್ನು ಕ್ಯಾಶ್ ಫ್ಲೋ ಅಂಡ್ ವರ್ಕಿಂಗ್ ಕ್ಯಾಪಿಟಲ್, ಅರ್ನಿಂಗ್ಸ್ ಕ್ಯಾಶ್ ಆಗಿ ಕನ್ವರ್ಟ್ ಆಗ್ತಿದ್ಯಾ, ಇದನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಬ್ಯಾಲೆನ್ಸ್ ಶೀಟ್, ಲೆವರೇಜ್ ಅಂಡರ್ ಕಂಟ್ರೋಲ್ ಇದೆಯಾ, ಅಂದ್ರೆ ಕಂಪನಿ ಸಾಲ ಏನ್ ತಗೊಂಡಿದೆ ಅದು ಕಂಟ್ರೋಲ್ ಅಲ್ಲಿ ಇದೆಯಾ ಅಥವಾ ಅನ್ಕಂಟ್ರೋಲಬಲ್ ಲೆವೆಲ್ಗೆ ಹೋಗ್ತಿದ್ಯಾ.
ಇನ್ನು ಸೆಕ್ಟರ್ ಸ್ಪೆಸಿಫಿಕ್ KPIs, ಕೆಲವೊಂದು ಸೆಕ್ಟರ್ಸ್ ಅಲ್ಲಿ ಕೆಲವೊಂದು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ನ ನೋಡಬೇಕಾಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, NPS ನೋಡಬೇಕು, NIM ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಇವುಗಳನ್ನ ನೋಡಬೇಕು. ಇನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ ಬಂದ್ರೆ, ಫಾರ್ ಎಕ್ಸಾಂಪಲ್ ಸಿಮೆಂಟ್ ಗೆ ಬಂದ್ರೆ ಕೆಪಾಸಿಟಿ ಯುಟಿಲೈಸೇಷನ್ ನೋಡಬೇಕಾಗುತ್ತೆ, ಎಷ್ಟು ಯುಟಿಲೈಸ್ ಮಾಡ್ಕೊಳ್ತಿದೆ ಅದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಇನ್ನು ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಅಂಡ್ ಗೈಡೆನ್ಸ್, ಇದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಶೇರ್ ಪ್ರೈಸ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಕಂಪನಿ ಮ್ಯಾನೇಜ್ಮೆಂಟ್ ಏನಂತ ಹೇಳ್ತಾ ಇದೆ ಫ್ಯೂಚರ್ ಗ್ರೋತ್ ಬಗ್ಗೆ, ಗೈಡೆನ್ಸ್ ಬಗ್ಗೆ ಏನ್ ಹೇಳ್ತಿದೆ. ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ ನಾವು IT ಸೆಕ್ಟರ್ ಅಲ್ಲಿ ನೋಡಿದ್ವಿ, ಗೈಡೆನ್ಸ್ ನ ವಿಚಾರಕ್ಕೆ ಸ್ಟಾಕ್ಗಳು ಡೌನ್ ಆಗಿದ್ವು. ರಿಸಲ್ಟ್ ವೈಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದ್ವು, ಅಲ್ಲೇನ್ ಡೌನ್ ಇರಲಿಲ್ಲ. ಬಟ್ ಕಮೆಂಟ್ರಿ ಅಂದ್ರೆ ಫ್ಯೂಚರ್ ಗೈಡೆನ್ಸ್ ಏನಿತ್ತು ಅದು ಅಷ್ಟೇನು ಚೆನ್ನಾಗಿರ್ಲಿಲ್ಲ, ಅಟ್ರಾಕ್ಟಿವ್ ಆಗಿರ್ಲಿಲ್ಲ, ಕಾಶಿಯಸ್ ಆಗಿತ್ತು. ಹಾಗಾಗಿನೇ ಆ ಸ್ಟಾಕ್ಗಳು ಇನ್ನು ಕೂಡ ಡೌನ್ ಆಗ್ತಾನೆ ಇದಾವೆ. ಸೊ ಮ್ಯಾನೇಜ್ಮೆಂಟ್ ಕಮೆಂಟ್ರಿ, ರೆವಿನ್ಯೂ ಗೈಡೆನ್ಸ್ ಯಾವ ರೀತಿ ಇರುತ್ತೆ. ಇನ್ನು ವ್ಯಾಲ್ಯೂಯೇಷನ್, ಕಂಪನಿಯ ರಿಸಲ್ಟ್ ನ ನಂತರ ವ್ಯಾಲ್ಯೂಯೇಷನ್ ಹೇಗಿದೆ, ಸ್ಟಿಲ್ ಡಿಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆಯಾ ಇಲ್ವಾ, ಇದನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇದೆಲ್ಲವನ್ನು ನಾವು ಈಗ ಸಿಂಪಲ್ ಆಗಿ ಮಾಡ್ಬೋದು. ಎಸ್, ನೀವು ಕೂಡ ಸಿಂಪಲ್ ಆಗಿ ಮಾಡ್ಬೋದು. ಏನಿಲ್ಲ, ಜಸ್ಟ್ ಈ ಪೇಜ್ ಏನಿದೆ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡು ಯಾವ್ದಾದ್ರು AI ಹಾಕಿ, ಅದು ನೀವು ChatGPT ಗೆ ಹಾಕ್ತಿರೋ, ಜೆಮಿನಿಗೆ ಹಾಕ್ತಿರೋ ಅಥವಾ ಕ್ಲಾಡ್ಗೆ ಹಾಕ್ತಿರೋ, ಯಾವ್ದಾದ್ರು AI ಆಲ್ಮೋಸ್ಟ್ ಬೇಸಿಕ್ ಯೂಸ್ ಎಲ್ಲರೂ ಫ್ರೀ ಆಗಿ ಮಾಡಬಹುದಾಗಿದೆ ಹಲವು AI ಗಳಲ್ಲಿ. ಫಾರ್ ಎಕ್ಸಾಂಪಲ್ ChatGPT ಗೆ ಹಾಕ್ತಿರಿ ಅಂದ್ಕೊಳ್ಳಿ. ಏನಿಲ್ಲ, ಈ ಮೆಟ್ರಿಕ್ಸ್ ಏನಿದೆ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ChatGPT ಗೆ ಅಪ್ಲೋಡ್ ಮಾಡಿ. ChatGPT ಗೆ ಅಪ್ಲೋಡ್ ಮಾಡಿದ್ಮೇಲೆ ಕಂಪನಿಯ ರಿಸಲ್ಟ್ ಬಂದಿರುತ್ತಲ್ಲ, ಆ ರಿಸಲ್ಟ್ ನು ಕೂಡ PDF ಫೈಲ್ ಅನ್ನ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ. ಎರಡನ್ನು ಅಪ್ಲೋಡ್ ಮಾಡಿ ನೀವು ಕನ್ನಡದಲ್ಲೇ ಕೇಳಿ, ಈ ರಿಸಲ್ಟ್ ಅಲ್ಲಿ ನಾನು ಕೊಟ್ಟಿರೋ ಈ ಮೆಟ್ರಿಕ್ಸ್ ನ ಅನಲೈಸ್ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಹೇಳು ಅಂತ. ಜಸ್ಟ್ ಅಷ್ಟೇ, ಸಿಂಪಲ್. ನೀವು ಅಟ್ಯಾಚ್ ಹೋದ್ರೆ ಇಲ್ಲಿ ಆರ್ಟ್, ಫೋಟೋಸ್ ಅಂಡ್ ಫೈಲ್ಸ್ ಕೇಳುತ್ತೆ. ಸೊ ನಿಮ್ಮ ಕಂಪ್ಯೂಟರ್ ಇಂದ ಅಥವಾ ನಿಮ್ಮ ಮೊಬೈಲ್ ಇಂದ ಎರಡನ್ನೂ ಅಟ್ಯಾಚ್ ಮಾಡಿ. ಈ ಕೀ ಸೀಕ್ವೆನ್ಸ್ ಜೊತೆಗೆ ಕಂಪನಿಯ ರಿಸಲ್ಟ್ ಇರುವಂತ PDF ಫೈಲ್ ಅಪ್ಲೋಡ್ ಮಾಡಿ, ರಿಸಲ್ಟ್ ಅನಾಲಿಸಿಸ್ ಮಾಡಿ, ಈ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ಹೇಳು ಅಂದ್ರೆ ಅದೇ ಕೊಟ್ಬಿಡುತ್ತೆ. ಹಾಗಂತ ನಾವು 100% AI ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ, ಇದು ನೆನಪಿರ್ಲಿ. ಬಟ್ ನಮ್ ಕೆಲ್ಸನ ಸುಲಭ ಮಾಡುತ್ತೆ, ಅದಂತೂ ನಿಜ. ಅದ್ರ ಜೊತೆಗೆ ನೀವು ಬೇಕಿದ್ರೆ ಇದನ್ನ ಅಪ್ಲೋಡ್ ಮಾಡಿಲ್ಲ ಅಂದ್ರೂ ಕೂಡ ಇದನ್ನ ನೀವು ಮಾಡ್ದೇನೂ ಕೇಳಬಹುದು. ಇದನ್ನ ಮಾಡ್ಲೇಬೇಕು ಅಂತ ಏನಿಲ್ಲ. ಜಸ್ಟ್ ಕಂಪನಿಯ ರಿಸಲ್ಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಇದರಲ್ಲಿರುವಂತ ನೆಗೆಟಿವ್ಸ್ ಅಂಡ್ ಪಾಸಿಟಿವ್ಸ್ ನ ಲಿಸ್ಟ್ ಮಾಡಿ ಕೊಡು ಅಂತ ಕೇಳಿದ್ರೆ ಸಾಕು. ಸಿಂಪಲ್, ಇನ್ನೇನು ಬೇಕಾಗಿಲ್ಲ. ಅದರಲ್ಲಿರುವಂತ ನೆಗೆಟಿವ್ಸ್ ಬರುತ್ತೆ, ಅಂದ್ರೆ ರಿಸಲ್ಟ್ ಅಲ್ಲಿ ಇರುವಂತದ್ದು, ಪಾಸಿಟಿವ್ಸ್ ಬಂದ್ಬಿಡುತ್ತೆ. ನಿಮ್ಗೆ ಕನ್ನಡದಲ್ಲೇ ಕೇಳಿ, ಕನ್ನಡದಲ್ಲೇ ಆನ್ಸರ್ ಮಾಡುತ್ತೆ. ಟೈಪ್ ಮಾಡೋ ಅವಶ್ಯಕತೆನೂ ಇಲ್ಲ, ಜಸ್ಟ್ ಮೈಕ್ ಆನ್ ಮಾಡ್ಬಿಟ್ಟು ಹಂಗೆ ಹೇಳಿದ್ರು ಸಾಕು. ಸೊ ನಾನು ಇದನ್ನ ಲಾಸ್ಟ್ ಟೈಮ್ ಒಂದು ವಿಡಿಯೋನು ಕೂಡ ಕವರ್ ಮಾಡಿದೀನಿ. ಅದು ಕೂಡ ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ಅಲ್ಲಿ ಅಥವಾ AI ಅನಾಲಿಸಿಸ್ ಸೀರೀಸ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ಅಲ್ಲಿ ಇದೆ. ರಿಸಲ್ಟ್ ನ ಹೇಗೆ ಅನಾಲಿಸಿಸ್ ಮಾಡೋದು ಅಂತ ಪ್ರಾಕ್ಟಿಕಲಿ ಒಂದು ಕಂಪನಿಯನ್ನ ಆಡ್ ಮಾಡಿ ಕೂಡ ತೋರಿಸಿದ್ದೀನಿ. ಒಂದ್ಸಲ ಚೆಕ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಆ ವಿಡಿಯೋ ನೋಡಿದ್ರೆ. ಇಲ್ಲಿದೆ ನೋಡಬಹುದು, ಪ್ಲೇ ಲಿಸ್ಟ್ ಇದು. AI ಫಾರ್ ಸ್ಟಾಕ್ ರಿಸರ್ಚ್, ಹೌ ಟು ಯೂಸ್ AI ಫಾರ್ ಕ್ವಾರ್ಟರ್ಲಿ ರಿಸಲ್ಟ್ ಅನಾಲಿಸಿಸ್. ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ ಬಂದಾಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನ ತಗೊಂಡ್ ಮಾಡಿದ್ದೆ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನ ಇನ್ನೂ ರಿಫೈನ್ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ AI ಕೊಡೋ ಔಟ್ಕಮ್ ನ ಮೇಲೆ ಡಿಸಿಷನ್ ತಗೊಳ್ಬೇಡಿ, ಬಟ್ ಅದನ್ನ ನೀವು ಮತ್ತೆ ಫೈನ್ ಟ್ಯೂನ್ ಮಾಡಬೇಕು. ಯಾಕಂದ್ರೆ AI ಯಾವಾಗ್ಲೂ ಕೂಡ ಸರಿಯಾಗಿರೋದಿಲ್ಲ, ಅದು ಕೂಡ ಹ್ಯೂಮನ್ ತರನೇ ಫೇಲ್ಯೂರ್ ಆಗುತ್ತೆ. ಬಟ್ ನಮ್ಮ ಒಂದಷ್ಟು ಕೆಲಸವನ್ನ ಖಂಡಿತ ಇಲ್ಲಿ ಕಡಿಮೆ ಮಾಡ್ಕೊಳ್ಬಹುದು, ಅದಂತೂ ಸತ್ಯ. ಸೊ ಈ ರೀತಿಯಾಗಿ ನೀವು ಕಂಪನಿಗಳ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ, ಮಿಸ್ ಮಾಡದೆ. ಯಾಕಂದ್ರೆ ಇದು ಇನ್ವೆಸ್ಟರ್ಸ್ಗೆ ಬಹಳ ಮುಖ್ಯವಾಗಿರುವಂತ ಇವೆಂಟ್. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತಹ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ Instagram ಹಾಗೂ Facebook ಅಕೌಂಟ್ ಗಳ ಲಿಂಕ್ ಗಳು ಕೂಡ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.